ವಾರದಾಗ ಬೀಳಿಸಿರ್ಬೇಕು. ಮತ್ತೆ ಮೆತ್ತಗ ನಿಮ್ಮಂತಾರ ಅಂದ್ರೆ ಮತ್ತಿಟ್ಟು ಮೆತ್ತಗ ಹಾಕಳಕಿ. ನನಗೆ ಅನ್ಸೋ ಮಟ್ಟಿಗೆ ಈಗ ಭಾಳ ದಿನ ಹೋಗಲ್ಲ ಅನ್ಸಾಕತೈತಿ ಒಂದಿಷ್ಟು ಸಿಂಪ್ಟಮ್ಸ್. ರಾಜ ಸ್ಕೂಲ್ ನೆನಪರಕತ್ ನನಗೆ ಇದನ್ನ ಕಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಿ. ಚಕಲ್ ಎಲ್ಲವು ಏನ ಅಂತಾರಲ್ಲ ಹುಡುಗಿ ಚಕ್ಲಿ ಅಂತಾರ ಅದಕ್ಕೆ. ಬಿಸ್ಲಾಗ ಒಯ್ಯಿ ಅನ್ಸೋರು ಇಷ್ಟೆಲ್ಲ ಹಾಕೋದು ಹಸು ಮುಂದೆ ಎರಡು ಹಾಕೋಕಿನಪ್ಪ. ಅರ್ಧ ಹಾಕವ ನೀನು ಇವ್ ಅರ್ಧ ಹಾಕ್ರಿ ನಾವು ಅರ್ಧ ಹಾಕ್ತೀವಿ. ನಾ ಅರ್ಧ ತೊಗೊಂಡು ಹೋಗಿ ಹಂಗ ಊರಿಗೆ. ಓಕೆ ನಾ ಏಟ್ ಹಾಕಿತ್ತು ಇಲ್ಲ ಅತ್ತಿರಿ ಹೇಳಲ್ಲಿ ಹಿಂಗೆ ಮಾಡಿರತ್ತ ಬಂದು ಹಾಕ್ಬಿಡ್ತೀವಿ ನಾವು. ನೀವು ಇದ್ರಿಲ್ಲ ತಗ ಬಿಡಿ ಅದನ್ನ ಇದಕ್ಕೆ ಬೊಗನಿ ಬಿಡಿ. ಇವತ್ತ ಅತ್ತೆ ಆಗ್ಲಾಗಿದೆ ನಮ್ಮ ಅಂದ್ರೆ ಹಾಕಕ್ ಬರ್ರ ತಮ್ಮ ಅಂದ್ರೆ ಚಂದ ಹಾಕ್ತಾರ. ಮೊನ್ನೆ ಹಂಗ ದೊಡ್ಡ ದೊಡ್ಡ ಹಾಕಕ್ ಬರ್ಲ ಹಾಕಿಲ್ಲ ಒಂದ್ಸತ ಹಾಕಿದ್ದಿಲ್ಲ. ಇನ್ನೊಂದು ಅರ್ಬಿ ತಗೊಂಡ್ಬರ್ಬೇಕಿತ್ತು ನಾ ಓಡ್ಲದ ನಿಂಗೆ ವರ್ಷಕ್ಕ ತಂದಿದ್ನಿ ಅದನ್ನ. ಸಿರ್ಕ್ ಸಿರ್ಕ್ ಮಾಡ್ತಾನಪ್ಪ. ಎಲ್ಲ ಹೊರಗೆ ಸೈಡಿಂದ ತೆಗಿ. ಕೈ ಮಾಡು ಕೈ ಮಾಡಿ ಏನಾಗಲ್ಲ. ಆಗ ಕೈ ಮಾಡಿ ಹಾಕಿ ಮತ್ತ ಸರಿ ಚಮಚ ತರ್ತಿತ್ತಡಿ ಒಂದು. ಸ್ಟಾಪ್ ಮಾಡ ಈ ಕಡೆ ಹೋಗ್ಲ ಒಳ್ಳೆ. ಯೋ ದೂಸೈತಿ ನಮ್ಮ ಸ್ವಾತಿ ಅವ್ರು ಭಾಳ ನೀಟ್. ಹೌದು ಮತ್ತೆ ಒಟ್ಟ ಅದಕ್ಕೆ ಕೈ ಹಾಕೋಲ್ಲ, ಹೈಜೀನ್ ಮೇಂಟೈನ್ ಮಾಡೋತಾರ. ನಾಳೆ ಗಂಡು ಮನೆ ಹೆಂಗ್ ಮಾಡ್ತಾನ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ. ಅಯ್ಯ ಇಲ್ಲಿ ಹೆಂಗ್ ಮಾಡ್ತೀನಿ ಅಲ್ಲಿ ಹಂಗೆ ಗಂಡ ಮನೆಗೆ ಹಂಗಂದ್ರೆ ಏನು ಹೌದಿಲ್ರಿ. ಇದು ಕುಂತ್ ತಿನ್ನೋದು ಅಲ್ಲಿ ನಿನ್ನ ಗಂಡು ಪುಣ್ಯ ಮಾಡ್ಯಾನ. ಕೂತಿನಿಸ ಇಲ್ಲಿ ಇಲ್ಲಿ ಹೆಂಗ್ ಇಲ್ಲಿ ತಿಂತೀನಿ ನಿನ್ನೆ. ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಈಗ ಪ್ರೋಟೀನ್ ಬಾ. ಇದು ಮೆತ್ಕೆ ಕಾಳು ನೆನೆಸಿ ಮೆತ್ಕೆ ಹೊಡಿಸಿದ್ದು ಯಾರಿಗೆ ನನಗೆ. ಇದೇನೆ ಕೊಡು ಸ್ವಲ್ಪ. ಉಪ್ಪು ಹಾಕಿಲ್ಲ ಹಾಕ್ತೀನಿ. ತಿನ್ನು. ವೆರಿ ಗುಡ್ ತಿನ್ನು. ಹಾಕಿಲ್ಲ ನೀನು ನಾನು ನಮ್ಮ ಅಣ್ಣ ಮದುವೆ ಫೋಟೋ ನೋಡತ್ತಾರ ಇವ್ರು. ಲಗ್ನ ಫೋಟೋ ನೋಡ್ತಾರ್ರಿ. ಚಕ್ಲಿ ಹಾಕೋರು ಇಬ್ಬರೇ ಅದಾರ. ನೋಡಕ್ಕೆ ಬರೋರು ಭಾಳ ಮಂದಿ ಇದ್ರು ನೋಡ್ರಿ. ನಮ್ಮ ಬೀಗರು ಬಂದ್ರೆ ಈಗ ಮ್ಯಾಳಿಗೆ ತುಂಬತ್ತೀಗ ಚಕ್ಲಿಕಿನ್ನ ಮಂದಿನ ಜಾಸ್ತಿ ಹಾಕ್ತಾರೆ ಬೀಗ್ರಿ. ಸಮ ಯೋ ಬರೀ ಎದಕ್ಕೆ ಬರ್ತೀವಿ ಮ್ಯಾಲಿ ನೀವು ಕೊಡಾತ್ರಲ್ರಿ. ಇದು ಕಲರ್ ಮೇನ್ ಅಲ್ರಿ, ಕದರ್ ಮೇನ್ ರೀ. ಈಗ ಇಲ್ಲಿ ಏನದಲ್ರಿ ಬೀಜ ಇವು ವೈಟ್ ಇತ್ತಂದ್ರ ಇನ್ನ ಹಣ್ಣಾಗಿಲ್ಲ ಅಂತ ಅರ್ಥ. ಇವೇನು ಬ್ಲ್ಯಾಕ್ ಆಗಲ್ರಿ, ಬೀಜ ಹಿಂಗ್ ಬ್ಲ್ಯಾಕ್ ಆಗ್ಬೇಕು ಮೇನ್ ಪ್ಯೂರ್. ಇನ್ನ ಇದು ಒಂದಲ್ರಿ, ಈಗ ಇನ್ನ 8 ಅದಾವ ಇಲ್ಲಿ. ಅಲ್ಲಿ ಗಾಡಿ ಒಳಗ್ ನೋಡ್ರಿ, ಇಲ್ಲಿ ಲಾಗ್ ಒಳಗ ನೋಡ್ರಿ ಹೇಳತ್ ನೀ. ಈಗ ಒಂದಲ್ರಿ ಬೀಜ ಕರಗ ಒಟ್ಟ. ಹೌದಾ? ನಿನಗೆ ಗೊತ್ತಾತಿಲ್ಲ ಈಗಾರ? ವೈಟ್ ಸಜ್ಜಿ ರೊಟ್ಟಿ ಹಣ್ಣಾಗಿಲ್ಲ ಅಂತ ಅರ್ಥ. ಇದು ಸ್ವಲ್ಪ ಇದ್ರೊಳಗ ಇದ್ರಾಗ ಇನ್ನೊಂದ ತಗೋ. ಇದ್ರಾಗ ಒಂದು ಮತ್ತ ಹೋಗ್ದು ನೋಡ್ತಾಳ ಮಂಗ್ಯ ತಕೊಂಜಿದ್ದೇನೆ. ಬಾ ಸಕಾಸ್ ಬಾ. ಹಂಗೆ 8 ಮುಗಿದು 9 ಸ್ಟಾರ್ಟಿಂಗ್ ಒಳಗೈತಿ. ನನಗೆ ಅನ್ಸೋ ಮಟ್ಟಿಗೆ ಈಗ ಭಾಳ ದಿನ ಹೋಗಲ್ಲ ಅನ್ಸಾಕತೈತಿ. ಒಂದಿಷ್ಟು ಸಿಂಪ್ಟಮ್ಸ್ ಕಾಣಕತ್ತಾವ ನನಗೆ. ಇನ್ನೂ ಭಾಳ ದಿನ ಹೋಗಲ್ಲ ಅಂತ ಡೌಟ್ ಐತಿ. ಅದಕ್ಕೆ ಸುಮ್ಮನೆ ಜಲ್ದಿನೇ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿನಿ. ಅಲ್ಲಿಂದ ಜರ್ನಿ ಮಾಡ್ಕೊಂಬರೋದು ದೊಡ್ಡ ಅಗಾದಾಗ್ಬಿಟ್ಟೈತಿ. ಈಗ ಮೊದಲಿನ ಥರ ಬೈಕ್ ಮೇಲೆ ಸ್ವಲ್ಪ ಕೂಡ್ತಿಲ್ಲ, ಈಗ ಅಷ್ಟು ಕೂಡೋಕ್ಕಾಗಲ್ಲ. ಇಷ್ಟಿಷ್ಟಕ್ಕೆ ಸುಮ್ಮನೆ ಸುಸ್ತಾಕಂದಿನಿ. ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಈಗ ಸ್ಕ್ಯಾನಿಂಗ್ ಮಾಡಿಸಿವಿ. ಯಾವ್ಯಾವ ಚೆಕಪ್ ಇದು ಎಲ್ಲ ಚೆಕಪ್ ಮಾಡಿಸ್ಬಿಟ್ಟು ಟೆನ್ಷನ್ ಬೇಡ. ಲಾಸ್ಟಿಗೆ ಡೆಲಿವರಿ ಟೈಮ್ನಾಗ ನೀವು ಅದನ್ನ ಯಾಕೆ ಮಾಡಿಸಿಲ್ಲ, ಇದನ್ನ ಯಾಕೆ ಮಾಡಿಸಿಲ್ಲ, ಆ ರಿಪೋರ್ಟ್ ಇಲ್ಲ, ಇದು ರಿಪೋರ್ಟ್. ಮತ್ತು ನಮಗೂ ಗೊತ್ತಿಲ್ಲ ಏನೇನು ಕೇಳ್ಕೊತ ಕೊಡ್ತಾರೆ ಅಂತೇಳಿ. ಟೆನ್ಷನೇ ಬೇಡ ಅಂತೇಳಿ A to Z ಎಲ್ಲ ಚೆಕಪ್ ಮಾಡಿಸಿವಿ. ಈಗ ರಿಪೋರ್ಟು ಬರಬೇಕು. ಹಾಸ್ಪಿಟ್ಲ್ ಕುಂದಿರ್ಸಿ ಬಂದಿನಿ ಮನೆಗೆ. ಒಂದು ಸ್ವಲ್ಪ ಆಧಾರ್ ಕಾರ್ಡ್ ಒಂದು ಸ್ವಲ್ಪ ಏನೇನೋ ತೊಗೊಂಬರೋದಿತ್ತು. ಭಾಳ ದಿನ ಹೋಗಂಗೆ ಕಾಣಾಗೊತ್ತಿಲ್ಲ ನನಗೆ. ಆಗ್ಬೋದು, ಯಾವಾಗ ಆಗುತ್ತೆ ಹೇಳಕ್ಕೆ ಬರಲ್ಲ. ಟೆನ್ಷನ್ ಭಾಳ ಬಿಟ್ಟೈತಿ. ಟೆನ್ಷನ್ ಯಾಕೆ
ಅಂದ್ರೆ ಒಬ್ಬೊಬ್ರಿಗೆ ಅನ್ಸೋಣ ಏನು ಟೆನ್ಷನ್ ತೊಗೋತಾನೆ ಹಂಗೆ ಅನ್ಬೋದು. ಬಟ್ ಅವ್ರ ಟೆನ್ಷನ್ ಅವ್ರಿಗೆ ಗೊತ್ತು. ಅಲ್ಲ ಸುನೀತಾ ಅವರು ಈಗ ಆಡು ಒಂದು ಆಕಳ 2 ಯಾಕೆ ಬಂದವು ಇಂದಲ್ಲಿ ನಾಳೆ ಮಾಡಾಗುತ್ತಾವ. ಅವ್ರು ರಾತ್ರಿ ಒಂದು ಸ್ವಲ್ಪ ಸೌಂಡ್ ಮಾಡ್ದಂಗೆ ಮಾಡಿದ್ರೆ ಎಲ್ಲರೂ ದರ್ಕಾರ ಇರ್ಲಾರ್ದು ಹೇಳ್ತಾರೆ ಟೆನ್ಷನ್ ತೊಗೊಂಡು. ಅವ್ರ ಅಣ್ಣವರು ಏನಾಯ್ತು ಏನಿಲ್ಲ ಸನೆ ಬಂದೈತಲ್ಲ ಟೈಮ್ ಹಾಕೋದು ಅಂತೇಳಿ ಟೆನ್ಷನ್ ತೊಗೊಂಡು ಎದ್ದು ಬಿಡ್ತಾರೆ. ಮತ್ತು ನಮಗೆ ಎಷ್ಟು ಟೆನ್ಷನ್ ಆಗಬಾರ್ದು. ಅದು ಅವ್ರವ್ರ ವಸ್ತು ಇದ್ರೆ ಅವ್ರಿಗೆ ಟೆನ್ಷನ್ ಆಗಿದೆ. ಸೊ ನಿಮಗೂ ಗೊತ್ತಾಗುತ್ತೆ ಅನ್ಕೋತೀನಿ. ಅದ್ರಾಗ ನಮ್ಮ ಊರಾಗ ಹಾಸ್ಪಿಟ್ಲುಗಳು ಹೆಸ್ರಿಗೆ ಹಾಸ್ಪಿಟ್ಲ್ ಆಗ್ಬಿಟ್ಟವು. ಪ್ರೈವೇಟ್ ಒಳಗೆ ಹೋದ್ರೆ ಫೆಸಿಲಿಟಿ ಇಲ್ಲ ನಮ್ಮ ಊರಾಗ. ಹೆಸ್ರಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಅದ್ರೊಳಗೆ ಏನು ಏನೇನೂ ಇಲ್ಲ. ಅದಕ್ಕೆ ಇಡಬಾರ್ದು ಮಲ್ಟಿ ಸ್ಪೆಷಾಲಿಟಿ ಅಂತ ತೆಗೆದ್ರೆ ತೆಗಿಬೇಕು. ಅವ್ರು ಸುಮ್ಮನೆ ಮಲ್ಟಿ ಸ್ಪೆಷಾಲಿಟಿ ಅಂತ ಅಲ್ಲಿ ಹೋಗಿ ಇದನ್ನು ಕೇಳಿದ್ರೆ ಇಲ್ರಿ ಇಲ್ಲಿ ಸ್ಕ್ಯಾನಿಂಗ್ ಮಾಡಲ್ಲ ಅಂತಾರೆ. ಇನ್ನೊಂದು ಕಡೆ ಮಲ್ಟಿ ಸ್ಪೆಷಾಲಿಟಿ ಅಲ್ಲಿ ಹೋಗಿ ಕೇಳಿದ್ರೆ ಇಲ್ರಿ ಇಲ್ಲಿ ಸ್ಕ್ಯಾನಿಂಗ್ ಮಾಡ್ತೀವಿ, ಸ್ಕ್ಯಾನಿಂಗ್ ಮಾಡೋ ಡಾಕ್ಟ್ರ್ ಇಲ್ಲ ಅಂತಾರೆ. ಮತ್ತು ಇನ್ನೊಂದು ಎಲ್ಲರೂ ಒಂದೇ ಕಡೆ ಒಂದು ಹಾಸ್ಪಿಟ್ಲ್ ಅಂತ ಒಂದು ಊರಾಗ ನಮ್ಮ ತಾಲೂಕು ಲೆವೆಲಿಗೆ ನೋಡಿದ್ರೆ ಇದು ತಾಲೂಕು ಲೆವೆಲಿಗೆ ಅದು ಒಂದೇ ಇರೋದು. ಈಗ ಒಂದಿದ್ರೆ ಒಂದಿಲ್ಲ ನಮ್ಮ ಊರಾಗ ನೆಟ್ಟಾಗ. ಇಷ್ಟು ಹೇಳಬೇಕಾಗಿತ್ತು ನಿಮ್ಗೆ. ಸೊ ಲಾಸ್ಟ್ ಡೆಲಿವರಿ ಡೇಟು ಎಲ್ಲರೂ ಕೇಳಾಕತ್ತೀರಿ ಏನು ಕೊಟ್ಟಾರ ಅಂತೇಳಿ. ಈಗ ಇರ್ತೈತಿ. ಈಗ ಕರೆಕ್ಟ್ ಲಾಸ್ಟ್ ರಿಪೋರ್ಟ್ದು ಏನೈತಲ್ಲ ಅದನ್ನ ನಿಮ್ಮ ಮುಂದೆ ಹೇಳ್ತೀವಿ. ಅದ್ರೊಳಗೆ ಆಗ್ಬೋದು, ಇಲ್ಲ ಅವಾಗಲೂ ಆಗ್ಬೋದು. ಇಡೀ ನಮ್ಮ ಮಗು ಟೆನ್ಷನ್ ಐತಿ. ಯಾವಾಗ ಬರ್ತೈತಿ ಅನ್ನೋದಕ್ಕಿಂತ ಯಾವಾಗ ಬರ್ತೈತಿ ಅನ್ನೋ ಟೆನ್ಷನ್. ಏನಿಲ್ಲಪ್ಪ ಹಾಗೇನಿಲ್ಲ, ಚಂದ ಆದ್ರೆ ಸಾಕು ಅಷ್ಟೇ. ಒಟ್ಟು ನೀವು ಕಮೆಂಟ್ ಮಾಡ್ದಂಗೆ ನೀವೆಲ್ಲ ಹಾರೈಸ್ದಂಗೆ ಆರೋಗ್ಯವಾಗಿ ಇಬ್ಬರು ಇದ್ರೆ ಸಾಕಂದಂಗೆ ನಿಮ್ಮ ಹಾರೈಕೆ ಪ್ರಕಾರ ಎಲ್ಲ ಚಂದ ಇದ್ರೆ ಸಾಕು. ಅದೇ ಒಂದು ಟೆನ್ಷನ್ ಆಗ್ಬಿಟ್ಟೈತೆ ನಮಗೆ. ಯಾಕಂದ್ರೆ ಆಕೆ ಸ್ವಲ್ಪ ನಾರ್ಮಲಾಗಿ ಗಟ್ಟಿ ಇದ್ಲಂದ್ರೆ ನಾವು ಯಾರೋ ಅನಿಸ್ತಿದ್ದಿಲ್ಲ. ಭಾಳ ಇದು ಸಾಫ್ಟ್ ಅದ, ಅದಕ್ಕಂತೇಳಿ ಸ್ವಲ್ಪ ಅನ್ಸೋದು. ನಮ್ಮವನು ಅದೇ ಸ್ವಲ್ಪ ಟೆನ್ಷನ್ ತೊಗೊಂಬಿಟ್ಟ. ಮೆತ್ತಗೆ ಭಾಳ ತಾಳಿಲ್ಲ. ಮೆತ್ತಗದ ಅಂದ್ರೆ ಅಂತರ್ದಾಗ ಬೀಳಿಸಿರ್ಬೇಕು. ಮತ್ತು ಮೆತ್ತಗ ನಿಮ್ಮಂತಾರ ಅಂದ್ರೆ ಮತ್ತಿಟ್ಟು ಮೆತ್ತಗ ಹಾಕಳಕಿ. ಮತ್ತೆ ಇಲ್ಲ ಗಟ್ಟದ ಮೆತ್ತಗ ಅನ್ನಕ್ಕೆ ಹೋಗ್ಬಾರ್ದು. ಮಮ್ಮಿ ನಾವು ಹೋಗಿ ಬರುವ. ಹೋಗಪ್ಪ ಬನ್ನಿ ನಾವು ಹೋಗಿ ಬರುವ. ರೈಟ್ ಸಾಕಾಯ್ತ? ಪೇರೋಣ ಕೊಡ್ರಿ. ಎಷ್ಟು ಪೇರೋಣ ಗೊತ್ತಾಗಲ್ಲ ಅಂದ್ರೆ ಹೆಂಗೆ ಬೀಳ್ತು ಪೂರ ಡಿಗ್ಗಿ ಬಿಡಿಸಿ ಅಂತೀನಿ. 40 kg ಎಲ್ಲಕ್ಕಿಂತ ಇದ ಭಾಳ ಇಷ್ಟ ಆಯ್ತು. ಇದು ಬ್ಯಾಗ್ ಇರಲಿಲ್ಲ ಅಂದ್ರೆ ಎಲ್ಲ ಕೈಯಾಗ ಹಿಡ್ಕೊಂಡು ಇಡ್ಬೇಕಾಗಿತ್ತು. ಇಲ್ಲ ಚಂದ ಹಾಕಿ ನೀಟಾಗಿ ಎಲ್ಲ ಉಬ್ಬಿಸಿಟ್ಟು ನೋಡಿ ಬ್ಯಾಗಿಗೆ. ಅದನ್ನು ಹಾಕಾಕ್ರೆ ಶಕ್ತಿ ಐತಿಲ್ಲ. ಇಲ್ಲೇ ನಮ್ಮದು ಮಧ್ಯಾಹ್ನದ ಊಟ ಏನು ಸ್ಪೆಷಲ್ ಇದು ಕಾಜು ಮಸಾಲ ಬಟರ್ ನಾನ್ ಗಾರ್ಲಿಕ್ ನಾನ್. ಈಗ ಹೊರಗೆ ಹೋದ್ಮೇಲೆ ಫುಲ್ ಬಿಸಿ ಆಗ್ಬಿಡ್ತೈತೆ. ಗಾರ್ಲಿಕ್ ನಾನು ನೀನು ಜಾಸ್ತಿ ನೀವು ಭಾಳ ತಿನ್ನ ಸ್ವಲ್ಪ ತಿನ್ನು. ಅಂದ್ರದ್ದು ಇಲ್ಲಿರಲಿ, ಇದು ಇಲ್ಲಿರಲಿ. ಏನೋ ನಾಲ್ಕು ತಿಂದೇನ ಗಾರ್ಲಿಕ್ ನಾನು ಚಲೋ ಐತೆ. ಏನದು ಅದಕ್ಕೆ ಫಿಂಗರ್ ರೋಲ್ ಕೊಟ್ರೆ ಈಗ ಸ್ಮೆಲ್ ಹೋಗ್ಬಿಡುತ್ತೆ ಪೂರ ಕೈದು. ಹೇಳಿದ್ದು ಗಡಬಡ ಐಸ್ ಕ್ರೀಮ್ಗೆ ಗಡಬಡ ಮಾಡಿ ಅದು ಯಾವುದಕ್ಕೆ ತರ್ಸಾಳ ಯಾವ್ದಾಗೆ ಅದಕ್ಕೆ ನಾ ಒಂದು ಹೇಳಿದೆ. ಇದಕ್ಕೆ ಭಾಳ ಆಗ್ಬಿಡುತ್ತೆ. ಇದಿಷ್ಟು ತಿನ್ನಾಕ ಮಧ್ಯಾಹ್ನ ಹೋಗ್ಬಿಟ್ಲು. ಲಾಸ್ಟ್ ಇದನ್ನೆಲ್ಲ ತಿಂದು ಇಷ್ಟು ತೋರಿಸಿನಿ. ತಳ ಫ್ರೂಟ್ಸ್ ಅದಾವ. ನೀನೇ ತಿನ್ನೋದು ಅವನ್ನೆಲ್ಲ ತಿಂದ್ಬಿಟ್ಟೆ ಎಲ್ಲ ತಡೆಯಲ್ಲ. ಎಲ್ಲ ತಿನ್ಬಿಡು. ಇದು ಬರೀ ಹಣ್ಣು ಐತೆ ನೋಡಿ ತಳ ಬರೀ ಫ್ರೂಟ್ಸ್ ಖಾಲಿ ಮಾಡ್ಬಿಡು. ಒಳಗೆ ಕೂತಿದ್ವಿ ಏನು ಅನ್ಸಿರ್ಲಿಲ್ಲ ತಪ್ಪರಿ. ಆದ್ರೆ ಒಮ್ಮಿಂದೊಮ್ಮೆಲೆ ಹೊರಗೆ ಬಿದ್ವಲ್ಲ ಹೆಂಗಾಯ್ತು? ಹಾಂ ಚಾಯ್ ತೊಗೊಂಡಿವಣ. ಥ್ಯಾಂಕ್ ಯು.
ಪಾಪ ಪಾರ್ಕಿಂಗ್ ಜಾಗ ಇರಲಿಲ್ಲ, ಅವರು ಸೈಡಿಗೆ ಹಚ್ಚಿದ್ರು ನಮ್ಮ ಚಾರ್ಜಸ್ ಗಾಡಿ. ಇಲ್ಲಿಗಂದ್ರೆ ಇಲ್ಲಿ ಡಕ್ಕ ತಿಳಿಸ್ತಿದ್ದ ಇಲ್ಲಿಕ್ಕೆ, ಅದಕ್ಕೆ ಇಲ್ಲಿ ಬಂದು ನಿಂತಿನ. ಈಗ ಜಾಸ್ತಿ ಬ್ಲಾಗ್ ಒಳಗೆ ಸುನಿತಾ ಮಾತಾಡೋಲ್ಲ ಅನ್ಸುತ್ತೆ. ಈಗ ಒಂದು ಸ್ವಲ್ಪ ದಿನ ಆಕಿಗೆ ನನ್ನ ಜೋಡಿ ಮಾತಾಡೋಕ್ಕನೇ ಟೈಮ್ ಸಿಗೋಗುತ್ತಿಲ್ಲ. ಆಕಿಗೆ ಬರೀ ಆಕಿನ ಕೈ ಬ್ಯಾನಿ, ತಲೆ ಬ್ಯಾನಿ, ಕಾಲು ಬ್ಯಾನಿ ಅನ್ಕೋತ ಕೂತ. ಡೆಲಿವರಿ ಡೇಟ್ ಒಂದು ಎರಡು ಕೊಟ್ಟಾರದನ್ನು ನನಗೂ ಗೊತ್ತಾಗಿಲ್ಲ. ಆಕಿ ಯಾರು ಹೇಳಾಗುತ್ತ. ಫಸ್ಟು ಯಾವುದು ಮೇ 5ನೇ ತಾರೀಕು, ಒಂದು ಮೇ 5ಕ್ಕೆ ಕೊಟ್ಟಾರ, ಒಂದು ಏಪ್ರಿಲ್ 30ಕ್ಕೆ 29ಕ್ಕೆ. ಏಪ್ರಿಲ್ 29, 30 ಅಂದ್ರೆ ಲ್ಯಾಬ್ರೊಳಗೆ ಲ್ಯಾಬ್ ಒಳಗೆ ಟೆಸ್ಟ್ ಮಾಡಿದ್ದು. ಒಟ್ಟು 2 ಕೊಟ್ಟಾರ ಅದನ್ನು, ಹೆಂಗೆ ಗೊತ್ತಿಲ್ಲ. ಆದರೆ ಒಟ್ಟು ಹೆಚ್ಚು ಕಮ್ಮಿ ಮೇ ತಿಂಗಳ ಇಲ್ಲಾಂದ್ರೆ ಏಪ್ರಿಲ್ ಲಾಸ್ಟ್ ವೀಕ್ ಎಂಡಿಗೆ ಆಗು ಚಾನ್ಸಸ್ ಐತಿ. ಅದಕ್ಕಿಂತ ನನಗಂತೂ ಅದಕ್ಕಿಂತ ಜಲ್ದಿನೇ ಆಗುತ್ತೆ ಅಂತ ಅನ್ಸ್ತೈತಿಕೆ ಮಾಡೋದು ನೋಡಿದ್ರೆ. ಸೊ ಕಾಲೆಲ್ಲ ಬಾತು ಬ್ಯಾನ್ ಆಗಕತ್ತಿತ್ತು. ಇಲ್ಲ, ಇನ್ನೊಂದು BP ಜಾಸ್ತಿ ಇದ್ರೆ ಎಲ್ಲರದು ಕಾಲು ಬಾಯ್ತಿದ್ದು. ಈಗ BP ಏನ ಕಮ್ಮಿ ಐತಿ, ಕಾಲು ಬಾತಿ ಕರೆಕ್ಟ್ ಐತಿ. BP ಮತ್ತೆ ಬಂದೈತಿ ಲೆಕ್ಕಕ್ಕೆ 110 ಬಾರ್ ಎಷ್ಟು 80 110 ಬಾರ್ 80 ಐತಿ. ಮತ್ತು ರಗತಂತ್ರ ಕಮ್ಮಿ ಮಾಡ್ಕೊಂಡಾಳ 8.5 ಐತಿ. ದಿನ ಬೀಟ್ರೂಟ್ ತಿಂತೀನಿ ಅಂದ್ರೆ ಬೀಟ್ರೂಟ್ ಎಲ್ಲಿ ತಂದು ತಿಂದೆ, ಒಂದಿಷ್ಟು ದಿನ ಪಲ್ಯ ಮಾಡ್ಕೊಂಡು ಮತ್ತೆ ಸಂತಿಗೆ ಹೋಗಿಲ್ಲ. ಈ ಸಲ ತರಿಸ್ಬೇಕು. 1 kg ದಾಳಿಂಬೆ ತಿಂದಿವಿ, ಅದ್ರಾಗ ಕವರ್ ಮಾಡಂಗೆ ಕಾಣ್ತಾ ಆಗುತ್ತೇನ? ಆಗ್ಬೋದು, ಆಗುತ್ತೆ. ನೆಕ್ಸ್ಟ್ ಮತ್ತೇನಂತ ಡೌಟ್, ಮತ್ತೇನು ಕಮೆಂಟ್ ಮಾಡಿದ್ರೆ? ಡೆಲಿವರಿ ಡೇಟ್ ಅಂತ ಹೇಳಿದ್ವಿ. ಡೆಲಿವರಿ ಡೇಟ್ ಮತ್ತೆ ಎಷ್ಟು ತಿಂಗಳು ಅಂತ ಕೇಳಿದ್ರು. ಈಗ 8 ಕಂಪ್ಲೀಟ್ ಆಗಿ 8 ಕಂಪ್ಲೀಟ್ ಆಗಿ ಒಂದೇ ಕೂಡ ಎಷ್ಟು ಮರಿ ಆಕೈತಿ ನೋಡಿ, 16 ಮರಿ ಆಕೈತಿ. ನಾತ್ಕೊಳತ್ತು ನೋಡಿ, ವಿಡಿಯೋ ಇಡ ನಾತ್ಕೊಳತ್ತು. ಈಗ ನಾನು ಅಬ್ಬಿದ್ದೆ ಕಾಲೇಜ್ಗೆ ಹೋಗಾಗ ಒಂದು ಡಿಸೆಕ್ಷನ್ ಬಾಕ್ಸ್ ಲ್ಯಾಬಿಂದ ತೊಗೊಂಡೋಗಿದ್ದೆ. ಇದು ಇವತ್ತು ನೋಡಿ ನೋಡೋಣ, ಇವತ್ತು ನಮ್ಮ ಏನೇನೋ ಸ್ವಚ್ಛ ಮಾಡಾಕತ್ತಾವ ಮನೆ. ಇವೆಲ್ಲ ಭಾಳ ಮಿಸ್ ಮಾಡ್ಕೊತೀನಿ. ಸೈನ್ಸ್ ಲ್ಯಾಬ್ ಒಳಗೆ ಇವೆಲ್ಲ ಟೆಸ್ಟ್ ಮಾಡೋದು ಎಷ್ಟು ಚಂದ ಮಾಡ್ತಿದ್ವಿ. ಇವೆಲ್ಲ ಯೂಸ್ ಮಾಡ್ತಿದ್ವಿ ಲ್ಯಾಬ್ ಒಳಗೆ. ಇವೆಲ್ಲ ಲಿಕ್ವಿಡ್ ತೊಗೊಳಕ್ಕದು. ಮತ್ತು ಇದ್ರೊಳಗೆ ಸಣ್ಣ ಸಣ್ಣ ಇವು ಅದಾವ, ಕಾಜು ಏನೇನು. ಇವು ಟೆಸ್ಟಿಂಗ್ ಒಳಗೆಲ್ಲ ಹಾಕಿ ಮಾಡ್ತಿದ್ವಿ. ಎಷ್ಟು ಚಂದ ಅದು ಎಲ್ಲ ನೆನಪು ಬರಕತ್ತೈತಿ. ಭಾಳ ಮಿಸ್ ಮಾಡ್ಕೊತೀನಿ ಸೈನ್ಸ್ ಲ್ಯಾಬ್. ಅದ್ರಾಗ ಮೇನ್ ಬಯಾಲಜಿ ಲ್ಯಾಬ್ ಭಾಳ ಮಿಸ್ ಮಾಡ್ಕೊತೀನಿ. ಇದು ನಾ ಮುರಾರ್ಜಿ ಸ್ಕೂಲ್ ಒಳಗೆ ಡ್ಯಾನ್ಸ್ ಒಳಗೆ ಫಸ್ಟ್ ಬಂದಿದ್ದು. ಎಲ್ಲಿ ಜಿಲ್ಲಾ ಮಟ್ಟ ತನಕ ಹೋಗಿದ್ವಿ. ಇದು ತಾಲೂಕು ಮಟ್ಟ ಒಳಗೆ ಕೊಟ್ಟಿದ್ದು ಅನ್ಸುತ್ತೆ. ಶ್ರೀ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಟಕ್ಕಳಕಿ. ನಮ್ಮ ಅಡ್ರೆಸ್ ಟಕ್ಕಳಕಿ, ನಾ ಕಲ್ತಿದ್ದೂರು ಟಕ್ಕಳಕಿ. ಮುದ್ದೆಬಾಳ ಮನೆಯಾಗಿದ್ದಾಗ ಇದನ್ನ ಹಿಂಗೆ ಇಡ್ತಿದ್ವಿ ಮುಂದೆ. ನಾನು ನಮ್ಮ ತಂಗಿ ನಮ್ಮ ಅಣ್ಣ. ಬುಕ್ಕನು ಪ್ರೈಸ್ ಒಳಗೆ ಬಂದಿದ್ವಿ. ಪ್ರೈಸ್ ಕಾರ್ಡ್ಗಳು ನಾನು ಭಾಳ ಅದಾವೆ. ಅವು ಎಲ್ಲಿಟ್ಟ ನಮ್ಮವೆಲ್ಲ ಮಾಡೊಳಗೆಲ್ಲ ಶೋಕೇಶ್ ಇಟ್ಟಿದ್ವಿ. ಅಂಬಾರಿ ಹಾಂ, ನನ್ನ ಡ್ಯಾನ್ಸ್ ಒಳಗೆ ಮುರಾರ್ಜಿ ಸ್ಕೂಲ್ ನೆನಪು ಬರಕತ್ತು ನನಗೆ. ಇದನ್ನು ಕಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ವಿ, ಮರೆಯೋಕ್ಕಾಗಲ್ಲ. ಆದರೆ ಈಗ ಡ್ಯಾನ್ಸ್ ಗಿನ್ಸ್ ಎಲ್ಲ ಬಿಟ್ಟಿದ್ವಿ. ಮೊದಲು ಇಷ್ಟು ಡ್ಯಾನ್ಸ್ ಮಾಡ್ತಿದ್ದೆ. ಡ್ಯಾನ್ಸ್ ಅಂದ್ರೆ ನನಗೆ ಭಾಳ ಇಷ್ಟ. ಈಗಾದರೂ ಇಷ್ಟ ಐತಿ, ಕನ್ನಡ ಮುಂದೆ ಅಷ್ಟೇ ಮಾಡ್ತೀನಿ, ಯಾರು ಮುಂದೆ ಮಾಡಲ್ಲ. ಮೈಸೂರಿಗೆ ಹೋದಾಗ ಮೈಸೂರು ಅರಮನೆ ಅವು ಏನೇನೋ ತಂದಿದ್ವಿ ಎಲ್ಲ. ಇಲ್ಲಿ ಇಡಕ್ಕೆ ಜಾಗ ಇಲ್ಲಲ್ಲ, ಅಲ್ಲಿ ಮುದ್ದೆ ಮಾಡ ಮನೆಯಾಗಿದ್ದಾಗ ಇಟ್ಟಿದ್ವೆಲ್ಲ. ಈಗ ಇಡಕ್ಕೆ ಜಾಗ ಇಲ್ಲ, ಎಲ್ಲ ಟ್ರಾನ್ಸ್ಪೋರ್ಟ್ ಬಿಟ್ಬಿಟ್ಟ. ಮತ್ತು ಅದ್ಯಾವ ಗಿಳಿ ಅವೆಲ್ಲ ಏನು ಇರಲಿ, ಏನಂತ ಪಂಜರ, ಗಿಳಿಗಳ ಪಂಜರ ಮೊದಲೆಲ್ಲ ಇಟ್ಟಿದ್ವಿ. ಎಷ್ಟು ಚಂದ. ಇದು ಮೈಸೂರು ಪಲ್ಲ ತಂದಿತ್ತು. ಇದು ಯುದ್ಧ ಆಡೋದು ಗಂಡ. ಮೈಸೂರು ಅರಮನೆ ನೋಡಕ್ಕೆ ಹೋಗಿ ತೊಗೊಂಡಿದ್ದು ಅಂಬಾರಿ, ಆನೆ ಮೇಲೆ ಅಂಬಾರಿ. ಇದು
ಅವಾಗ ಎಷ್ಟು 1000 ರೂಪಾಯಿ ಕೊಟ್ಟು ತಗೊಂಡಿದ್ವಿ ಇಷ್ಟಕ್ಕೆ ಕಟ್ಗಿಲ್ಲ ಆದ್ರ ಎಷ್ಟು ದಿನ ಆಗಿತ್ತು ಕಟ್ಕೊಲ್ಲ ಈ ಕಾಲಾಗಿಲ್ಲ ಹಿಂಗ್ ಮಾಡಕ್ಕಾಗಲ್ಲ